ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಅರಳಿಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಅದ್ಧೂರಿಯಾಗಿ ನಡೆದ ಸ್ವಚ್ಛತಾ ಆಂದೋಲನ ಶಿಬಿರ. ಹೌದು, ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಬೆಳಗಾವಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಅರಳಿಕಟ್ಟಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಭರತೇಶ್ ನರ್ಸಿಂಗ್ ಕಾಲೇಜು ವತಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಭಾಗ್ಯವಾಡಿ ಹಾಗೂ ಪಿಡಿಒ ರಣಜಿತ್ ಸಿಂಗ್ ರಜಪೂತ್ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸ್ವಚ್ಛತಾ ಶಿಬಿರ ನಡೆಯಿತು. ಈ ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನ ಮಾಡಿ ಕಸವನ್ನ ಸಂಗ್ರಹ ಮಾಡಿ ತ್ಯಾಜ್ಯ ಘಟಕದ ವಾಹನಕ್ಕೆ ಹಾಕಿದ್ರು. ಈ ಸಂದರ್ಭದಲ್ಲಿ ಕಾಲೇಜು ಉಪ ಪ್ರಾಂಶುಪಾಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಿಡಿಒ ಹಾಗೂ ಶೋಭಾ ಹುಲುಮನಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದರು. ಒಟ್ಟಾರೆಯಾಗಿ ಅದ್ಧೂರಿಯಾಗಿ ಸ್ವಚ್ಛತಾ ಆಂದೋಲನ ಶಿಬಿರ ನಡೆಯಿತು. ಏನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಬೆಳಗಾವಿ ತಾಲೂಕಿನ ಬೆಳಗಾವಿ ಗ್ರಾಮೀಣ ಒಂದು ರೀತಿ ಕ್ಷೇತ್ರದ ಅರಳಿಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ರೀತಿ ಭರತೇಶ್ ನರ್ಸಿಂಗ್ ಸ್ಕೂಲ್ ಅಂತಕ್ಕಂಥ ಭರತೇಶ್ ನರ್ಸಿಂಗ್ ಕಾಲೇಜ್ ಇವರ ಒಂದು ರೀತಿ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಈ ಒಂದು ರಾಷ್ಟ್ರೀಯ ಒಂದು ರೀತಿ ಸ್ವಚ್ಛತಾ ಶಿಬಿರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದು ರೀತಿ ಗ್ರಾಮಾದ್ಯಂತ ಒಂದು ರೀತಿ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಈ ಬಗ್ಗೆ ಸ್ವತಃ ಅಧ್ಯಕ್ಷರು ಮತ್ತೆ ಪಿಡಿಒ ಮತ್ತೆ ಅವರಿರ್ತಕ್ಕಂಥ ಸ್ಟಾಫು ಎಲ್ಲ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. NSS ಯೂನಿಟ್ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಅಂತ ಇದೆ, ಆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅರಳಿಕಟ್ಟಿ ವಿಲೇಜಲ್ಲಿ. ಇವತ್ತಿನ ದಿನ ನಾವು ಅವೇರ್ನೆಸ್ ರ್ಯಾಲಿಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಟೆಂಪಲ್ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಆಮೇಲೆ ಪ್ಲಾಂಟೇಶನ್ ಮಾಡಿದ್ದೀವಿ. ಸ್ಕೂಲಿನ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಹೇಳಿದ್ದೀವಿ ಸರ್. ಇನ್ನೂ ಪ್ರೋಗ್ರಾಮ್ ಇದೆ, ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀವಿ. ಅದು ನಾಳೆ ಹೌದು ಬೀದಿ ನಾಟಕ ಇದೆ. ಇದು ಟೋಟಲ್ಲು 7 days ಇದೆ ಸರ್. ಇವತ್ತು ಸ್ಟಾರ್ಟ್ ಆಗಿದೆ, ಇನ್ನೊಂದು 4 days ಎಲ್ಲ. ಹಾಂ ಸರ್, ಇಲ್ಲೇ ಹೌದು ಸರ್. ಮಹೇಶ್ ಅಂತ ಸರ್, ನಾನು ವೈಸ್ ಪ್ರಿನ್ಸಿಪಾಲಲ್ಲಿ ಭರತೇಶ್ ನರ್ಸಿಂಗ್ ಕಾಲೇಜಲ್ಲಿ NSS ಪ್ರೋಗ್ರಾಮ್ ಮಾಡ್ತೀನಿ ಸರ್. ನೀವು ಅರಳಿಕಟ್ಟೆಯಲ್ಲಿ ನೀವು ಸ್ವಚ್ಛತೆ ಮಾಡ್ತಾ ಇದ್ದೀರಾ? ಹೌದು ಸರ್, ನಾವು ಭರತೇಶ್ ಕಾಲೇಜ್ ಬೆಳಗಾವಿಯಿಂದ ಬಂದಿರೋದು. ನಾವು ಇಲ್ಲಿ ಅರಳಿಕಟ್ಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ರಾಷ್ಟ್ರೀಯ ಸೇವಾದಿಂದ ಬಂದಿದ್ದೀವಿ. ಇಲ್ಲಿ ಬಂದು ಎಲ್ಲ ಗ್ರಾಮವನ್ನು ಸ್ವಚ್ಛತೆ ಮಾಡಿ ಇಲ್ಲಿ ಇದ್ದ ಕಸಗಳ ಬಗ್ಗೆ ಮತ್ತು ಯಾವ ಥರ ಆರೋಗ್ಯವಾಗಿರ್ಬೇಕಂತ ಜನರಲ್ಲಿ ಅರಿವು ಮೂಡಿಸಿ ಇಲ್ಲೆಲ್ಲ ಸ್ವಚ್ಛತಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಹಾಗೆ ನಾಳೆ ಮತ್ತು ಕ್ಯಾಂಪ್ ಇದೆ, ನಾಳೆನೂ ಬರ್ತೀವಿ. ಯಾರು ಹೆಣ್ಮಕ್ಳು ಒಬ್ರು ಮಾತಾಡೋದು. ಇಲ್ಲಿ ಭರತೇಶ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬಂದು ಸ್ವಚ್ಛ ಮಾಡಿ ಇವೆಲ್ಲ ಸ್ವಚ್ಛತೆ ಕಾಪಾಡಿದ್ದಾರೆ. ಅದನ್ನ ಅವ್ರಿಗೆ ನಾವು ನಮ್ಮ ಗ್ರಾಮಸ್ಥರಿಗೆ ನಾವು ನಿಲ್ಲಿಸ್ತೇವೆ. ಹೇಳಿ ಸರ್, ಏನೇನು ಸ್ವಚ್ಛತೆ ಎಲ್ಲ ರೋಡ್ ಸ್ವಚ್ಛ ಮಾಡಿದ್ದಾರೆ, ಸ್ಕೂಲ್ ಸ್ವಚ್ಛ ಮಾಡಿದ್ದಾರೆ, ಮತ್ತು ಏನು ಸಾರ್ವಜನಿಕ ಭೂಮಿಯ ಸ್ವಚ್ಛ ಮಾಡಿದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ಒಂದು ರೀತಿ ಸ್ವಚ್ಛತೆ ಮರೀಚಿಕೆಯಾಗಿತ್ತು, ಅಲ್ಲಿ ಕಾಲೇಜು ಹುಡುಗರು ಬಂದು ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮಕ್ಕೆ ಸ್ವಚ್ಛತಾ ಗ್ರಾಮ ಅಂತೂ ಬಂದು ಇವು ಬೆಳಗಾವಿ ತಾಲೂಕಿನಲ್ಲಿ ಅರಳಿಕಟ್ಟಿ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಭರತೇಶ್ ಸ್ಕೂಲ್ನವರು ನಮ್ಗೆ ತುಂಬ ಒಳ್ಳೆಯದಾಗಿದೆ. ಹೇಳಿ ಸರ್, ಈಗ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಹಾಂ ಇದು ನಮ್ಮ ಜಿಲ್ಲಾ ಪಂಚಾಯತಿಯ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ.